ಎಲ್ಲ ಗಣ್ಯರು ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಯಾಕಂದರೆ ಇಂಥ ಪುಸ್ತಕಗಳನ್ನು ಸಮಾಜಕ್ಕೆ ಅರ್ಪಿಸುವುದು ನನ್ನ ಅನಿಸಿಕೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇವತ್ತಿನ ಮೌಲ್ಯಗಳು ಇಲ್ಲದಂಥ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರ ಬಗ್ಗೆ ಮಾಹಿತಿಯನ್ನು ಸಮಾಜಕ್ಕೆ ಕೊಡುವ ಕೆಲಸ ಮಾಡುವುದು ಬಹಳ ಉತ್ತಮವಾದ ಕೆಲಸ. ಅದಕ್ಕಾಗಿ ಈ ಒಂದು ಪುಸ್ತಕದ ಬಿಡುಗಡೆಗೆ ಕಾರಣಭೂತರಾದಂಥ ಕೃತಿಕಾರರು, ಪಬ್ಲಿಷರ್ಸು ಮತ್ತು ಇತರ ವ್ಯಕ್ತಿಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಹಳ ಉತ್ತಮವಾದ ಪುಸ್ತಕ. ಇದರಲ್ಲಿ ಸುಧಾಮೂರ್ತಿಯವರ ಬದುಕಿನ ವಿಚಾರ, ಅವರ ಜೀವನದ ವಿಚಾರ ಭಾಳಷ್ಟು ಮಾಹಿತಿಯನ್ನು ಓದುಗರಿಗೆ ಕೊಟ್ಟಿದ್ದಾರೆ. ಇದರಿಂದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ಜೀವನ ಮುಂದುವರಿಯುವುದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಬಹುದು ಅನ್ನೋದು ನನ್ನ ವಿಚಾರ. ಈ ಕೃತಿಯ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಪ್ರೊಫೆಸರ್ ವನಮಾಲಾ ವಿಶ್ವನಾಥ್ ಅವರಿದ್ದಾರೆ. ಅವರು ಇದರ ಬಗ್ಗೆ ವಿವರವಾಗಿ ಮಾತಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನಾನು ಕೂಡ ಈ ಒಂದು ಪುಸ್ತಕವನ್ನು ಅಧ್ಯಯನ ಮಾಡಿದೆ. ಅದು ಬಿಟ್ಟು ಸುಧಾಮೂರ್ತಿ ಅವರ ಪರಿಚಯ ಬಹಳ ವರ್ಷದಿಂದ ನನಗಿದ್ದು ಅವರು ಮಾಡ್ತಾ ಇದ್ದಂಥ ಕೆಲಸಗಳನ್ನು ನಾನು ಗಮನಿಸ್ತಾ ಇದ್ದೆ. ಬರೀ ಜೀವನದಲ್ಲಿ ಸಕ್ಸಸ್ ಅನ್ನೋದು ಒಂದೇ ಅಲ್ಲ, ಆ ಸಕ್ಸಸ್ಸಿನಿಂದ ಸಮಾಜಕ್ಕೆ ಆಗುವಂಥ ಒಳ್ಳೆಯ ಕೆಲಸಗಳು ಏನಂತ ತೋರಿಸ್ಬೇಕಾದ್ರು ಸುಧಾಮೂರ್ತಿ ಮತ್ತು ಅವರ ನಾರಾಯಣಮೂರ್ತಿ ಅವರು ಮಾಡಿದಂಥ ಸಾಮಾಜಿಕ ಕೆಲಸಗಳನ್ನು ನಾವು ಅಧ್ಯಯನ ಮಾಡಿದರೆ ನಮ್ಮಲ್ಲೂ ಕೂಡ ಒಂದು ಹುರುಪು ಬರ್ಬೋದು. ನಾವು ಕೂಡ ಈ ರೀತಿ ಕೆಲಸ ಮಾಡಿ ಸಮಾಜದ ಕೆಲಸ ಮಾಡಿದರೆ ಸಮಾಜ ಉತ್ತಮವಾದ ಒಂದು ಜಾಗ ಆಗ್ಬೋದು ಅನ್ನೋದ್ರ ವಿಚಾರದಲ್ಲಿ ಅದಕ್ಕೆ ನಾನು ಈ ಕೃತಿಯನ್ನು ತಯಾರಿಸಿದವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದುಗಡೆ ನನ್ನ ಮಾತನ್ನು ಮುಗಿಸುವುದಕ್ಕಿಂತ ಮೊದಲು ಒಂದು ವಿಚಾರವನ್ನು ನಾನು ಮುಂದಿಡ ಬಯಸ್ತೇನೆ. ಅದು ಈ ಕಾರ್ಯಕ್ರಮಕ್ಕೆ ಸೂಕ್ತವಾದದ್ದಲ್ಲ, ಆದರೂ ಅದರ ಅಗತ್ಯ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ನಾನು ನಿಮ್ಮ ಕಡೆ ಬಯಸ್ತೇನೆ. ನನ್ನನ್ನು ಗುರುತಿಸುವಾಗ ಬಹಳ ಸಲ ಡಾಕ್ಟರ್ ಸಂತೋಷ್ ಇದೆ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 141 ಪ್ರಕಾರ ಸುಪ್ರೀಂ ಕೋರ್ಟ್ನ ಆದೇಶ ಈ ದೇಶದ ಕಾನೂನಾಗ್ತದೆ. ಪ್ರತಿಯೊಬ್ಬರು ಅದನ್ನು ಪಾಲಿಸಲೇಬೇಕಾಗ್ತದೆ. 1995ರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಕೇಸಲ್ಲಿ ರಾಘವನ್ ಅನ್ನೋ ಕೇಸಲ್ಲಿ ಹೇಳ್ತಾರೆ, ಈ ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನ ಅನ್ನೋ ಪ್ರಶಸ್ತಿಗಳು ಟೈಟಲ್ ಅಲ್ಲ, ಅದನ್ನು ಹೆಸರಿಗಿಂತ ಮೊದಲು ಹಾಕಬಾರದು, ಹೆಸರಿಗಿಂತ ನಂತರ ಮಾತ್ರ ಹಾಕಬಹುದು. ಇದರಿಂದ ಪುರಸ್ಕೃತರಾದವರಂತ ಹಾಕಬಹುದು ಹೊರತು ಹೆಸರಿಗಿಂತ ಮೊದಲು ಹಾಕಬಾರದು. ಹಾಕಿದ್ರೆ ಅದನ್ನು ಕೊಟ್ಟವರು ವಾಪಸ್ ಪಡ್ಕೊಳ್ಬೇಕನ್ನೋ ನೀತಿ ಕೊಟ್ಟಿದ್ದಾರೆ. ಅದು ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತ ರಾವ್ ಬಹದ್ದೂರ್, ದಿವಾನ್ ಬಹದ್ದೂರ್ ಎಲ್ಲ ಪ್ರಶಸ್ತಿಗಳನ್ನು ನಮ್ಮ ಸಂವಿಧಾನದಲ್ಲಿ ತೆಗೆದುಹಾಕಿದ್ದಾರೆ. ಅವ್ರು ಯಾರೂ ಹಾಕೋಂಗಿಲ್ಲ, ಹೆಸರು ಮೊದಲು ಯಾರು ಹಾಕೋಂಗಿಲ್ಲ. ಯಾಕೆಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಇನ್ನೊಬ್ಬರಿಗೆ ದೊಡ್ಡವರಲ್ಲ. ಅದರಿಂದ ಇಂಥ ಪ್ರಶಸ್ತಿಗಳು ಸ್ವೀಕಾರ ಮಾಡಬಹುದು, ಆದರೆ ಅದರ ಹೆಸರಿಗಿಂತ ಮೊದಲು ಹಾಕಬಾರದು ಅನ್ನೋ ಒಂದು ಕಡಾಕಡಿ ತೀರ್ಪು ಇದೆ. ಅದೇ ತೀರ್ಪಲ್ಲಿ ಹೇಳ್ತಾರೆ, ಗೌರವ ಡಾಕ್ಟರೇಟ್ಗಳನ್ನು ಪಡೆದವರು ಡಾಕ್ಟರ್ ಅಂತ ಹಾಕಕ್ಕೆ ಸಾಧ್ಯವಿಲ್ಲ. ವಿದ್ಯೆಯ ಮುಖಾಂತರ ಪಡೆದವರು ಡಾಕ್ಟರೇಟ್, PhD, ಮೆಡಿಕಲ್ ಡಾಕ್ಟರ್ಸ್ ಅವ್ರು ಹಾಕ್ಬೋದು ಹೊರತು ಇನ್ಯಾರು ಗೌರವ ಡಾಕ್ಟರೇಟ್ ಹಾಕಿದವರು ಡಾಕ್ಟರ್ ಅಂತ ಹಾಕಬಾರದು. ಹಾಕಿದ್ರೆ ಅದನ್ನು ಕೂಡ ವಾಪಸ್ ಪಡಿಬೇಕು ಅಂತ ನೇರವಾಗಿ ಹೇಳಿದ್ದಾರೆ. ಆದರೆ ಇವತ್ತು 200 ಯೂನಿವರ್ಸಿಟಿ ಇರಬೇಕು ಭಾರತ ದೇಶದಲ್ಲಿ. ಪ್ರತಿಯೊಬ್ಬರು ಯಾವ ಕಾರಣಕ್ಕಾಗಿ ಎಲ್ರಿಗೂ ಗೊತ್ತಿದೆ ಇವಾಗ ಯಾವ ಕಾರಣಕ್ಕಾಗಿ ಡಾಕ್ಟರೇಟ್ಗಳು ಬರ್ತಾ ಇವೆ ಅಂತ. ಅದನ್ನು ಪಡ್ಕೊಂಡು ಡಾಕ್ಟರ್ ಅವರು, ಡಾಕ್ಟರ್ ಇವರು ಅಂತ ಆಗ್ತಾ ಇರ್ತಾರೆ. ಅದು ಯಾಕೋ ಈ ಒಂದು ತೀರ್ಪಿನ ಬಗ್ಗೆ ಜಾಸ್ತಿ ಮಾಹಿತಿ ಆಗಲಿ. ಕಾನ್ಸ್ಟಿಟ್ಯೂಷನ್ ಬೆಂಚ್ 5 ಜನ ಜಡ್ಜಸ್, ಅದರಲ್ಲಿ ನನ್ನನ್ನು ನ್ಯಾಯಾಧೀಶರ ಪರವಾಗಿ ವಾದ ಮಾಡೋಕ್ಕೆ ವಕೀಲನಾಗಿ ಮಾಡಿದ್ರು.
ಅಲ್ಲಿ ನಮ್ಮ ಇದೇನೆಂದರೆ ಈ ಪ್ರಶಸ್ತಿಗಳನ್ನು ಪ್ರೊಹಿಬಿಟ್ ಮಾಡಬೇಡಿ, ಅದು ಯಾಕಂದರೆ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಇದಾಗ್ತದೆ. ಅದನ್ನು ಹೆಸರಿಗಿಂತ ಮೊದಲು ಹಾಕಬಾರ್ದು ಅಂತ ಹೇಳಿ ಹೆಸರಿಗಿಂತ ನಂತರ ಗೌರವ ಡಾಕ್ಟರೇಟ್ ಪಡೆದವರು ಅಂತ ಹಾಕ್ಬೋದು. ನನಗೆ 6 ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಟ್ಟಿದ್ದಾರೆ, ಒಂದು ನಾಡೋಜ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಎಲ್ಲ ಇದರಲ್ಲಿ ಹಾಕಲ್ಲ. ಎಲ್ಲಿವರೆಗೆ ಅಂದರೆ ನಾನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತ ಹಾಕಲ್ಲ, ಬರೀ ಸಂತೋಷ್ ಹೆಗ್ಡೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹಾಕ್ತೇನೆ ಹೊರತು ಯಾವುದೇ ಒಂದು ಟೈಟಲ್. ಯಾಕೆಂದರೆ ಆ ಕೇಸಲ್ಲಿ ನಾನು ವಾದ ಮಾಡಿದವನು, ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಭಾಳ ಸಲ ನೋಡ್ತಾ ಇರ್ತೇನೆ, ಆ ಡಾಕ್ಟ್ರು ಅವರು ಡಾಕ್ಟ್ರು ಇವರು ಅಂತಾರೆ, ಮತ್ತೆ ಅವರು ಇನ್ನೆಲ್ಲ ನೋಡಿದರೆ ಎಲ್ಲಿ ಡಾಕ್ಟರ್ ಆಗಿದ್ರು ಅಂತ ಸ್ವಲ್ಪ ಆ ಒಂದು ನನ್ನ ವಿಚಾರದಲ್ಲಿ ಹೇಳಿದ್ದಕ್ಕೆ ನಾನು ಇನ್ನು ಸಭೆ ಮುಂದೆ ಹೇಳ್ತಾ ಇದ್ದೇನೆ. ಅದು ಬಿಟ್ಬಿಟ್ಟು ಒಂದು ಎಕ್ಸೆಪ್ಷನ್ ಅದರಲ್ಲಿ ಹಾಕಿದ್ದಾರೆ. ರಿಟೈರ್ಡ್ ಆರ್ಮಿ ಆಫೀಸರ್ಸು ತಮ್ಮ ರ್ಯಾಂಕನ್ನು ನಿವೃತ್ತಿ ಪಡೆದ ಮೇಲೆ ಕೂಡ ಹಾಕ್ಬೋದು, ಯಾಕಂದರೆ ಅವ್ರು ಮಾಡಿದಂಥ ಕೆಲಸ ದೇಶ ಸೇವೆ. ಅದಕ್ಕಾಗಿ ಅವ್ರಿಗೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಜನರಲ್ಲು, ಕರ್ನಲ್ಲು, ಮೇಜರ್ ಅಂತ ರಿಟೈರ್ ಆದಮೇಲೆ ಕೂಡ ಹಾಕ್ಬೋದು. ಅದರ ಅರ್ಥ ಏನು? ನಾವು ನ್ಯಾಯಾಧೀಶರುಗಳು, ಜಸ್ಟಿಸ್ಗಳು ರಿಟೈರ್ ಆದ್ಮೇಲೆ ನಾವು ಹಾಕೋಕ್ಕಾಗಲ್ಲ. ಆದರೆ ನಾವು ಕೂಡ ಬಿಟ್ಟಿಲ್ಲ ಯಾರನ್ನು, ರಿಟೈರ್ ಆದ್ಮೇಲೆ ಜಸ್ಟಿಸ್ ಅಂತ ಹಾಕ್ತಾ ಇರ್ತೇವೆ ನಾವು. 1996 ಇದರಲ್ಲಿ ಸುಪ್ರೀಂ ಕೋರ್ಟ್ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್, ಒಂದು ರಿಪೋರ್ಟ್ ಆಗಿದೆ ಕೇಸು, ಅದರಲ್ಲಿ ಈ ತೀರ್ಪು ಕೊಟ್ಟಿದ್ದಾರೆ. 5 ಜನ ಜಡ್ಜಸ್ ಕೊಟ್ಟಿದ್ದಾರೆ. ಇವಾಗ ಇದೇ ವಿಚಾರದಲ್ಲಿ ಮುಂದಕ್ಕೆ ಹೇಳುವುದಾದರೆ, ನಾನು ಸುಧಾಮೂರ್ತಿಯವರ ಜೀವನ ಚರಿತ್ರೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿದ್ದೇನೆ. ಅವರು ಯಾವ ರೀತಿಯಲ್ಲಿ ಜನತಾ ಸೇವೆ ಮಾಡ್ತಾ ಇದ್ರು, ಯಾವ ಘಟನೆ ಅವರ ಮುಂದೆ ನಡೆದರೆ ಆ ಘಟನೆಗೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಅವರು ಕೊಡುವಂಥ ವ್ಯಕ್ತಿ. ಒಂದು ವಿಚಾರ ಹೇಳ್ತೇನೆ, ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಊರಿಗೆ ಹೋದಾಗ ಅವರ ಹೆಸರಿನಲ್ಲಿರುವಂಥ ಲೈಬ್ರರಿಗೆ ಹೋದ್ರಂತೆ. ಅಲ್ಲಿ ಪುಸ್ತಕಗಳೇ ಇರಲಿಲ್ಲ ಅಂತೆ. ಆ ಲೈಬ್ರರಿ ಇರಬೇಕು, ಮಾಸ್ತಿ ಅವರ ಹೆಸರು ಇರಬೇಕು, ಮುಂದಕ್ಕೆ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬೇಕಾದಂಥ ಪುಸ್ತಕಗಳನ್ನು ಕೊಟ್ಟವರು ಸುಧಾಮೂರ್ತಿಯವರು. ಎಲ್ಲಿ ಹೋಗ್ತಾ ಇದ್ರು, ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ವ್ಯಕ್ತಿ ಕಂಡ್ರೆ ಅವ್ರಿಗೆ ಏನಾದರೂ ಸಹಾಯ ಬೇಕಿದ್ರೆ ನಿಂತು ಸಹಾಯ ಮಾಡುವಂಥ ವ್ಯಕ್ತಿ. ಅವರನ್ನು ಬೇಡ್ಕೊಂಡು ಬಂದವರಿಗೆ ಮಾತ್ರ ಅಲ್ಲ, ಅವರಾಗಿ ತಿಳ್ಕೊಂಡಂಥ ವಿಚಾರದಲ್ಲಿ ಯಾರಿಗಾದರೂ ಸಹಾಯ ಬೇಕಿದ್ರೆ ಅಂತ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ. ಅದು ಇವತ್ತು ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಪ್ರಧಾನಮಂತ್ರಿಗಳೇ ಅವರಿಗೆ ಫೋನ್ ಮಾಡಿ ಕರೆದಿದ್ರಂತೆ, ಅದಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ. ಆದರೆ ಆ ಪ್ರಧಾನಮಂತ್ರಿಗಳೇ ಕರಿಬೇಕಾದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ಬೇಕು ಅವರು. ಅದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಶುರು ಕೋರ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ಸರ್ ಈ ಕಡೆ ಸರ್ ಒಂಚೂರು ಈ ಕಡೆ ನೋಡಿ ಸರ್. ಹಾಗೆ ಕೇಶವಮೂರ್ತಿಗಳು ಮತ್ತು ನಾವಿಬ್ಬರು ಸೇರಿ ಅದಕ್ಕೆ ಸಾಕಷ್ಟು ಇನ್ಪುಟ್ಸ್ ಹಾಕಿ ಈ ಪುಸ್ತಕವನ್ನು ಹೊರ ತಂದಿದ್ದೇವೆ. ಈ ಒಂದು ಸಮಾರಂಭ ದೊಡ್ಡ ಪ್ರಮಾಣದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಕೇಶವಮೂರ್ತಿಗಳು ನಾವು ಅಂದ್ಕೊಂಡ, ಆದರೆ ನಮ್ಮ ಕೈ ಕಟ್ಟಾಕ್ಬಿಟ್ರು ಸುಧಾಮೂರ್ತಿ ಅವರು. ಸರಳವಾಗಿ ಮಾಡಬೇಕು, ಚಿಕ್ಕದಾಗಿ ಸರಳವಾಗಿ ಮಾಡಬೇಕು ಅಂತ ಅಟ್ಲಿಲ್ಲ. ಸೊ ಹಾಗಾಗಿ ನಾವು BMC ಸಭಾಂಗಣವನ್ನು ಆರಿಸಿಕೊಂಡು, ಇದು ನಮ್ಮ ಸರಸ್ವತಿ ದೇಗುಲ ಇಂದಿನ ಸಮಾರಂಭಕ್ಕೆ ಹಿಂದಿನ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ಕೂಡ ಬಂದಿದ್ದಾರೆ, ಬಹಳ ಸಂತೋಷ ವಿಚಾರ. ಸೊ ಸಂತೋಷ್ ಹೆಗ್ಡೆ ಅವರು ಸಮಾರಂಭವನ್ನು ಉಪಸ್ಥಿತರಿದ್ದಾರೆ. ಅವರ ಬಗ್ಗೆ ತಮಗೆ ಗೊತ್ತೇ ಇದೆ, ನ್ಯಾಯ, ನಿಷ್ಠತೆ, ಸತ್ಯ, ಇದರ ಬಗ್ಗೆ ಈ ಭಾರತ ದೇಶದಲ್ಲಿ
ಅವರೊಂದಿಗೆ ನಮ್ಮ ನಾಗರಾಜಯ್ಯ ಸರ್ ಪ್ರತಿಯೊಂದು ಒಳ್ಳೆಯ ಪುಸ್ತಕವು ನಮಗೊಂದು ಹೊಸ ಪ್ರಪಂಚವನ್ನು ಪರಿಚಯ ಮಾಡ್ತಾರೆ. ಈ ಪುಸ್ತಕದ ಮೂಲಕ ನಾವಿವತ್ತು ಸುಧಾಮೂರ್ತಿ ಮೇಡಮ್ ನಮಗೆ ತಿಳಿದಿದ್ದರೂ ಕೂಡ ನಮಗೆ ತಿಳಿಯದ ಹಲವು ವಿಚಾರಗಳನ್ನ ಈ ಪುಸ್ತಕದ ಮೂಲಕ न चोरहार्यं न चराचहार्यं न भ्रातृभाग्यं न च भारकारि यहे कृते वर्धते एव इति विद्यार्थी सर्वधनं ददाति. ಆ ಸುಭಾಷಿತದ ಮಾತು ಮಾತಿಗೂ ಒಂದು ಸಾಕ್ಷಿ ಪ್ರಜ್ಞೆಯನ್ನ ಕೊಟ್ಟವರು ನಮ್ಮ ಹೆಗ್ಡೆ ಸರ್ ಅವರು. ಸರ್, ನಿಮ್ಮ ಮಾತು ನಡವಳಿಕೆ ಇಡೀ ನಾಡಿಗೆ ಆಕರ್ಷಕವಾದದ್ದು. ಕೆಲವೇ ಮಾತುಗಳನ್ನು ಆಡಿದ್ರು ಎಷ್ಟೊಂದು ಹೊಸ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟು. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸರ್ ಮತ್ತು ನಮ್ಮ ಪಕ್ಕದ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದು ನಾನು ನಮ್ಮ ಜೊತೆನೇ ನಾವೆಲ್ಲ ಓಡಾಡ್ಕೊಂಡೇ ಬೆಳೆದಿದ್ದು ಹಂಪನ ಸರ್ ಜೊತೆ. ಹಾಗಾಗಿ ಅವರ ಸೂಕ್ತ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದವರು. ಸೊ ಹಂಪನ ಸರ್ ಹಾಗೂ ಇವತ್ತಿನ ಕೃತಿಯ ಕರ್ತೃಗಳಾದ ಡಾಕ್ಟರ್ ಕೆ ಶ್ರೀಮೂರ್ತಿ ಅವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅವರೇ ಹಾಗೂ ಇಂದಿನ ಸಭೆಯಲ್ಲಿ ನೆರೆದಿರುವ ಎಲ್ಲ ಸದಾಭಿಮಾನಿಗಳೇ, ನಿಮ್ಮನ್ನು ಸುಧಾಭಿಮಾನಿಗಳೇ ಅಂತ ಕೂಡ ಕರೆಯೋಣ ಅಂತ ಅನ್ನಿಸ್ತಾ ಇದೆ. ಅದರಿಂದಾನೇ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂತ. ನಾನು ನಿಮ್ಮ ಹಾಗೇನೆ ಸುಧಾಭಿಮಾನಿಯೇ, ಹಾಗಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಮಾತಾಡೋದಕ್ಕೆ. ಒಂದೆರಡು ಮಾತು. ನಿನ್ನೆ ಇನ್ನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ಸುಧಾ ಅವ್ರ ಬಗ್ಗೆ ಮಾತಾಡೋದು ಬಹಳ ಸೂಕ್ತ. ಆದರೆ ಅವರು ಕೇವಲ ವೇದಿಕೆ ಮಾತಿನ ಸರಕಲ್ಲ. ಅವ್ರು ಮಾಡಿರೋ ಕೆಲಸ ಗಟ್ಟಿ ಕೆಲಸ, ಚಿನ್ನದಂಥ ಕೆಲಸ. ಹಾಗಾಗಿ ಕೇವಲ ಒಂದು ವಸ್ತು ಮಾಡಿಕೊಳ್ಳದೆ ಅವರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನನಗೆ ತಿಳಿಸ್ತಾ ಇಲ್ಲ. ಈಗ ನಾವು ಈ ಕೃತಿಯನ್ನು ಓದುವಾಗ ಅವರ ಕರ್ತೃಗಳು ಹೇಳ್ಕೊಂಡಿದ್ದಾರೆ. ಈ ಕೃತಿ ಯಾಕೆ ಬರೆದ್ರಿ, ಅದರ ಮುಂದಿನ ಉದ್ದೇಶ ಏನು ಅಂತ ಹೇಳ್ತಾ ಅವರು ಒಂದು ಮಾತು ಹೇಳ್ತಾರೆ. ಸುಧಾ ಮೇಡಮ್ ಅಂತವರು ನಮಗೆಲ್ಲ ರೋಲ್ ಮಾಡೆಲ್ ಆಗಬೇಕು. ಎಲ್ರಿಗೂ, ನಮ್ಮ ಇಡೀ ಸಮಾಜದಲ್ಲಿ ಎಲ್ರಿಗೂ ರೋಲ್ ಮಾಡೆಲ್ ಆಗಬೇಕಾದಂಥ ವ್ಯಕ್ತಿ. ಅದರಿಂದ ಅವ್ರ ಕೆಲಸವನ್ನು, ಅವ್ರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಬಿಟ್ಟು ಆ ಸ್ಫೂರ್ತಿಯಿಂದ ಇನ್ನೂ ಅನೇಕ ಒಳ್ಳೆಯ ಕೆಲಸಗಾರರು, ಒಳ್ಳೆಯ ಮನಸ್ಸಿಂದ ಕೆಲಸ ಮಾಡೋವಂಥವ್ರು, ಸಮರ್ಥವಾಗಿ ಕೆಲಸ ಮಾಡೋವಂಥವ್ರು ಹುಟ್ಟಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಕೃತಿ ಬರೆದಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ನಾನು ಈ ಥರ ರೋಲ್ ಮಾಡೆಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನಮಗೆ ಸಾಮಾನ್ಯ ಮಹಿಳೆಯರು ಮುಂದೆ ಬಂದಿರೋರು ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ತಕ್ಷಣಕ್ಕೆ ಮನಸ್ಸಿಗೆ ಬರೋದು ಈಗ ಇಂದಿರಾ ಗಾಂಧಿ ಅಂಥವ್ರು ಇರ್ಬೋದು, ಸರೋಜಿನಿ ನಾಯ್ಡು ಅಂಥವ್ರು ಇರ್ಬೋದು. ಆದರೆ ಅವ್ರಿಗಿಂತ ಬಹಳ ಭಿನ್ನವಾಗಿ ಇರೋರು ನಮ್ಮ ಸುಧಾಮೂರ್ತಿ. ಯಾಕಂದರೆ ಇಂದಿರಾ ಗಾಂಧಿ ಅಂಥವರಿಗೆಲ್ಲ ಒಂದು ಪರಂಪರೆಯ ಕುಟುಂಬದ ಬಲ, ಅದು ರಾಜಕೀಯ ಬಲ ಇರಬಹುದು ಅಥವಾ ಆರ್ಥಿಕ ಬಲ ಇರಬಹುದು, ಅವೆಲ್ಲ ಇದ್ದು ಮುಂದೆ ಬಂದವು. ಆದರೆ ಸುಧಾಮೂರ್ತಿಯವರು ನಿಮ್ಮ ಹಾಗೆ ಬಹಳ ಸಾಮಾನ್ಯವಾಗಿ ಸಾಧಾರಣವಾದ ಒಂದು ಮನೆಯಲ್ಲಿ, ಒಂದು ಮಧ್ಯಮ ವರ್ಗದ ಮನೆಯಲ್ಲಿ, ಆದರೆ ಸುಶಿಕ್ಷಿತವಾದ ಮನೆಯಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯ ಒಂದು ಪ್ರೀತಿ ವಿಶ್ವಾಸದ ಒಂದು ವಾತಾವರಣದಲ್ಲಿ ಬೆಳೆದವರು. ಹಾಗಾಗಿ ಬಹಳ
ಸಂತೋಷವಾಗಿ ಸೊಂಪಾಗಿ ಒಂದು ನಗ್ನಗ್ತಾ ಅರಳೋ ಹೂ ಹಾಗೆ ಬೆಳೆದವರು. ಸೊ ಆ ಒಂದು ಫೀಚರ್ ಅಥವಾ ಒಂದು ಲಕ್ಷಣ ಅವರಿವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ಅದು ಬಹಳ ಒಂದು ದೊಡ್ಡ ವಿಷಯ ಅಂತ ನನಗನ್ಸುತ್ತೆ. ಅವರು ಎಲ್ಲ ಸಿದ್ಧ ಮಾದರಿಗಳನ್ನು ಈಗ ಅವರೂ ಸುಮಾರು 70s ನಾವೆಲ್ಲ 1970s ನಾವೆಲ್ಲ ಏನು ಬೆಳೆದವರು. ಈಗ ಅಮೆರಿಕದಲ್ಲಿ 1960s ಹಿಪ್ಪೀಸ್ ಜನರೇಷನ್ ಅಂತ ಹೇಳಿ ಅಲ್ಲಿಯ ಅನೇಕ ಸಂಪ್ರದಾಯಗಳನ್ನು ಮುರಿದು ಬೇರೆ ರೀತಿಯ ಒಂದು ಸಮಾಜ ಕಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆ ಥರ 70s ನಮ್ಮಲ್ಲಿ ಒಂದು ರೀತಿ ಎಲ್ಲವನ್ನು ಪ್ರಶ್ನೆ ಮಾಡಿ ಬೇರೆ ರೀತಿ ಯೋಚನೆ ಮಾಡೋದಕ್ಕೆ ಹಚ್ಚಿದ ದಶಕ ಅದು ನಮಗೆ. ಹಾಗಾಗಿ ಒಂದು ರೀತಿ ಪ್ರಶ್ನೆ ಮಾಡ್ಕೊಂಡು ಬೆಳೆದವರು ನಾವೆಲ್ಲ. ಸೊ ಸುಧಾಮೂರ್ತಿ ಕೂಡ ಆ ರೀತಿಯಲ್ಲಿ ಬಹಳ ದಿಟ್ಟವಾದವರು, ಒಂಥರ ಒಡೇಷಿಯಸ್ ಅಂತಾರಲ್ಲ ಹಾಗೆ ಬಹಳ ಒಂದು ಅವರ ಕಥೆ ಕೇಳಕ್ಕೆ ನಂಗೆ ತುಂಬ ಇಷ್ಟ. ಅವರ ಇದ್ರ ಬಗ್ಗೆ ಅವರು PUC ಆದಮೇಲೆ ಯಾವ ಕೋರ್ಸಿಗೆ ಹೋಗಬೇಕು ಅಂತ ಯೋಚನೆ ಮಾಡುವಾಗ ಅವರ ತಂದೆ ಮೆಡಿಕಲ್ ಕಾಲೇಜ್ ಪ್ರೊಫೆಸರು, ಅವರ ಅಕ್ಕ ಮೆಡಿಕಲ್ ಕೋರ್ಸಿಗೆ ಹೋಗಿದ್ರು. ಸೊ ಸಾಮಾನ್ಯವಾಗಿ ನಮ್ಮಂತರ ಏನು ಸರಿ ಅಕ್ಕ ಹಾಕಿ ಕೊಟ್ಟಿದ್ದೆ ದಾರಿ ಅಂತ ನಡಿಬೋದಾಗಿತ್ತು. ಆದರೆ ಅವರಿಗೆ ಮೆಡಿಕಲ್ ಅಷ್ಟು ಇಷ್ಟ ಆಗಲಿಲ್ಲ, ಎಂಜಿನಿಯರಿಂಗ್ ಇಷ್ಟ ಆಯಿತು. ಆದರೆ ಇಡೀ ಊರಲ್ಲಿ ಒಂದೇ ಕಾಲೇಜು, ಆ ಕಾಲೇಜಲ್ಲಿ ಒಬ್ಬರೇ ಹುಡುಗಿ ಇವರೊಬ್ಬರು. ಸೊ ಎಲ್ರಿಗೂ ಪ್ರಶ್ನಿಸಿ ಏನಪ್ಪ ಮಾಡೋದು, ಈ ಒಬ್ಬರು ಹುಡುಗಿನ ಹೇಗೆ ನಿಭಾಯಿಸೋದು ಅಂತ ಆ ಪ್ರಿನ್ಸಿಪಲ್ ಪ್ರೊಫೆಸರ್ಗೆಲ್ಲ. ಯಾಕೆಂದರೆ 149 ಬಾಕಿಯವರೆಲ್ಲ ಹುಡುಗರು. ಅಂಥ ಒಂದು ವಾತಾವರಣದಲ್ಲಿ ಈ ಹುಡುಗಿ ಹೇಗೆ ಜಯಿಸ್ಕೊತಾಳೆ ಅನ್ನೋದು ಎಲ್ರಿಗೂ ಚಿಂತೆ ಆಗಿತ್ತು. ಆದರೆ ಸುಧಾ ಮಾತ್ರ ತನ್ನ ಹಠ ಬಿಡಲಿಲ್ಲ, ತನ್ನ ಪಟ್ಟು ಬಿಡಲಿಲ್ಲ. ಇಲ್ಲ, ನಾನು ಮಾಡ್ತೀನಿ ಅಂತ. ಸೊ ಆ ರೀತಿ ಒಂದು ದಿಟ್ಟತನ ಆಯ್ತು. ಅವರು ಅಲ್ಲಿ ಕ್ಲಾಸಲ್ಲಿ ತರಗತಿಯಲ್ಲಿ ಏನೇ ತೊಂದರೆ ಆದರೂ ಆ ಹುಡುಗರು ಚುಚ್ಚು ಮಾತು ಹೇಳಿದ್ರು ಏನೇ ಮಾಡಿದ್ರು ಅದನ್ನೆಲ್ಲ ತಾನು ಸಹಿಸ್ಕೊಂಡು ಮತ್ತೆ ಅದನ್ನು ಎದುರಿಸಿ, ಬರೀ ಸಹಿಸ್ಕೊಂಡು ತಲೆ ಬಗ್ಗಿಸ್ಕೊಂಡಲ್ಲ, ಅದನ್ನು ಎದುರಿಸಿ ಅದನ್ನು 4 ವರ್ಷ ಅಲ್ಲಿದ್ದು ಓದಿ ರ್ಯಾಂಕ್ ಪಡ್ಕೊಂಡು ಹೊರಗಡೆ ಬಂದವರು. ಆ ರೀತಿ ಅದೇ ರೀತಿ ದಿಟ್ಟತನ ನಾವು ನಿಮ್ಮ ಮುಂದೆನೂ ಅವರಲ್ಲಿ ನೋಡ್ತೀವಿ. ಅದೇ ಕೆಲಸಕ್ಕೆ ಸೇರ್ಕೊಳ್ಬೇಕಾದ್ರೆ ಅವ್ರು ಫಸ್ಟು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡ್ತಾ ಇದ್ದಾಗ ಅವ್ರ ಕಣ್ಣಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಿತ್ತು. ಅದರಲ್ಲೇನು ಅಂದರೆ ಟಾಟಾ ಅವರು ನಡೆಸ್ತಾ ಇರುವಂಥ ಟೆಲ್ಕೋ ಕಂಪನಿನಲ್ಲೇ ವಿಮೆನ್ ನೀಡ್ ನಾಟ್ ಅಪ್ಲೈ ಅಂತ ಒಂದು ಸಣ್ಣ ಕ್ಲಾಸ್ ಇತ್ತು. ಆಗ ಅವರು ಸುಮ್ಮನಿಲ್ಲಾದ್ರೆ ಅವ್ರಿಗೆ ಕಾಗದ ಬರೆದ್ರು, ನಿಮ್ಮಂಥ ಸಂಸ್ಥೆನಲ್ಲಿ, ನೀವು ನಡೆಸ್ತಾ ಇರತಕ್ಕಂಥ ಸಂಸ್ಥೆನಲ್ಲಿ ಹೆಣ್ಮಕ್ಳ ಬಗ್ಗೆ ಈ ರೀತಿಯ ಒಂದು ಒಂದು ಆ್ಯಟಿಟ್ಯೂಡ್ ಇದ್ದರೆ ಎಲ್ಲಿಗೆ ಹೋಗ್ಬೇಕು ನಾವು, ಇದು ಸರಿನಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಸೊ ಹಾಗೆ ಮಾಡಿದ್ರಿಂದ ಅವರು ಟೆಲ್ಕೋನವರೇ ಅವ್ರನ್ನ ಮತ್ತೆ ಇಂಟರ್ವ್ಯೂಗೆ ಕರೆದು ಅಲ್ಲಿ ಕೆಲಸ ಸಿಕ್ತವ್ರಿಗೆ. ಆದರೆ ಎಂಥ ಇಬ್ಬಂದಿ ನೋಡಿ, ಅವ್ರಿಗೆ ಅದೇ ಕೆಲಸ ಸಿಕ್ಕ ಹೊತ್ತಲ್ಲಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಇದೆಯಲ್ಲ, ಅದು ಯಾವುದೇ ಇಂಜಿನಿಯರ್ಗೆ ಒಂದು ಕನಸಿನ ಜಾಗ. ಅಲ್ಲಿ ಓದೋದೇ ಅಂತಂದರೆ ಇನ್ನೇನು ಬೇರೆ ಮಾತೇ ಇಲ್ಲ. ಆ ಥರ ಅಲ್ಲಿ ಅವರಿಗೆ PhD ಮಾಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ. ಇದು ತಗೋಬೇಕಾ ಅದು ತಗೋಬೇಕಂತ. ಇಲ್ಲಿ ಇಷ್ಟು ಜಗಳ ಆಡಾಯಿತು, ಅದನ್ನು ಪಟ್ಟು ಹಿಡಿದಾಯಿತು, ಅದಕ್ಕೆ ಸಾಕಷ್ಟು ಅದು ಸಕ್ಸಸ್ ಆಯ್ತದ, ಇದನ್ನು ತಗೋಬೇಕಾ ಇಲ್ಲ MIT ಅಂತ ಒಂದು ಕನಸಿನ ಇದಕ್ಕೆ ಹೋಗ್ಬೇಕಾ ಅನ್ನೋದು ನಿಜವಾದ ಅವ್ರಿಗೆ ಮನಸ್ಸು ಇಬ್ಬಂದಿ ಆದಂಥ ಒಂದು ಸಂದರ್ಭ ಅದು. ಅಂಥ ಸಂದರ್ಭದಲ್ಲಿ ಅವರು ಯಾವುದು ಸರಿ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡಿದ್ರು. ಆಗ ಅವ್ರ ತಂದೆ ಕೂಡ ಅದಕ್ಕೆ ತುಂಬ ಸಹಾಯ ಮಾಡಿದ್ರು. ಒಂದು ಸರಿಯಾದ ಯಾವುದು ಅಂತ ಅರ್ಥಕೊಳ್ಳೋಂಥ ಒಂದು ಸಂದರ್ಭ ಅದು. ಈಗಾಗಲೇ ನೀವು ಕೇಳಿರೋದ್ರಿಂದ ಟಾಟಾ ಅವರನ್ನು ಅವ್ರ ಕೆಲಸ ಕೊಟ್ಟಿರೋದ್ರಿಂದ ನೀನು ಅದನ್ನು ತಗೊಳ್ಳೇಬೇಕು, ಅದೇ ಸರಿಯಾದ ಅಂತ ಹೇಳಿದಾಗ ಅವರು ಒಂಥರ ಭಾರವಾದ ಮನಸ್ಸು, ಒಳ್ಳೆಯ ಮನಸ್ಸಲ್ಲ, ಭಾರವಾದ ಮನಸ್ಸಿನಿಂದ ಡಿಸಿಷನನ್ನು ತಾವೇ ತೆಗೆದುಕೊಂಡು ಇಲ್ಲಿಗೆ ಬಂದು ಈ ಕೆಲಸ ತಗೊಂಡು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಹೀಗೆ ಯಾವಾಗಲೂ ಆದ್ರೂ ಸುಧಾ ಅವ್ರ ಬಗ್ಗೆ ನಾವು ನೋಡೋ ಒಂದು ಅಂಶ ಅಂದರೆ ವೆರಿ ಕ್ಲಿಯರ್ ಥಿಂಕಿಂಗ್. ಯಾವುದ್ರ ಬಗ್ಗೆ ಒಂದು ಕ್ಲಾರಿಟಿ ಇದ್ದರೆ ನಾವು ಹೇಗೆ ನಡ್ಕೋಬೇಕು, ಏನು ಮಾಡಬೇಕು, ಎಲ್ಲಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು
ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಬೇಕಾದ ಒಂದು ಸ್ಪಷ್ಟತೆ, ಕ್ಲಾರಿಟಿ, ಮತ್ತು ಅದಕ್ಕೆ ಬೇಕಾದ ಒಡೆಸಿಟಿ, ಅದಕ್ಕೆ ಒಂದು ದಿಟ್ಟತನ, ಅದೆರಡು ಇದ್ದಿದ್ದರಿಂದ ಅವರು ಎಷ್ಟೋ ರೀತಿಯ ಇಂಗ್ಲೀಷ್ ಗ್ಲಾಸ್ ಸೀಲಿಂಗ್ ಅಂತಾರಲ್ಲ, ಈಗ ಮಹಿಳೆಯರು ಮುಂದೆ ಬರದೇ ಇರೋದಕ್ಕೆ ಎಷ್ಟೋ ರೀತಿಯ ಕಾರಣಗಳಿರ್ತವೆ. ಆ ಕಾರಣಗಳಲ್ಲಿ ಅನೇಕ ಕಾರಣಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದೊಂಥರ ಅದೃಶ್ಯವಾಗಿರುತ್ತೆ. ಅದರಿಂದ ಅದು ಗ್ಲಾಸ್ ಸೀಲಿಂಗು, ಈ ಮೇಲಿನ ತಲೆಯ ಮೇಲೆ ತುಂಬ ಎತ್ತರಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕಟ್ತಾ ಇರುತ್ತೆ. ಹಾಗೆ ಅದರಿಂದ ಆ ಥರದ ಒಂದು ಅದೃಶ್ಯವಾದ ಕಾಣದೇ ಇರುವಂತಹ ಅಡೆತಡೆಗಳನ್ನೆಲ್ಲ ಅವರು ಒಂದು ಕೊಡುವಿಗೆ ಪ್ರತಿ ಮೆಟ್ಲನ್ನು ತಾವೇ ಹತ್ತಿ ವಾಕ್ ಎವ್ರಿ ಸ್ಟೆಪ್ ಆಫ್ ದ ವೇ ಮೇಲ್ ಬರೋದಕ್ಕೆ. ಇವತ್ತು ನಾವು ನೋಡುವ ಸುಧಾಮೂರ್ತಿಯವರು ಸಾಧನೆಯ ಶಿಖರ ಸರಿಯೇ, ಏನು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಸೊ ಈ ಪುಸ್ತಕನ ನಮಗೆ ತಿಳಿಸಿ ಹೇಳೋ ಹಾಗೆ ಅವರ ಸಾಧನೆಗಳು ಎಷ್ಟು ರೀತಿಯವು, ಎಷ್ಟು ಸಂಸ್ಥೆಗಳಿಗೆ ಅವರು ಸಹಾಯ ಮಾಡಿದ್ದಾರೆ, ಎಷ್ಟು ದಿಕ್ಕಲ್ಲಿ ಅವರು ಸಹಾಯ ಮಾಡಿದ್ದಾರೆ, ಇವನ್ನೆಲ್ಲ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ